ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರ ಮನೆ ಹತ್ರ ಅದು ಏನಿಲ್ಲ ಗುರುವೆ, ನಾಳೆ ವಾರ ಅಲ್ವೇ, ದೇವ್ರ ಮನೆ ಕ್ಲೀನ್ ಮಾಡುವ ಅಂತ ಬಂದೆ. ಆಟೆಯ ಈ ಡಾಕ್ಟ್ರು, ಪೊಲೀಸು, ಲಾಯರು ಮತ್ತೆ ಈ ರಶ್ಮಿ ಅವ್ರ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ನ ಕಲ್ತಿದ್ರೆ ನಾನ್ಯಾಗ SLC ಫೇಲ್ ಆಯ್ತಿದ್ದೆ. ಅಲ್ಲ, ಪಾರು ಬಂದವಳೆ, ಅವಳಿಗೆ ಏನಾರ ತಿನ್ನಕ್ ಕೊಡೋಣ ಅನ್ನದ್ಬಿಟ್ಟು ನೀನೇ ಮೇಯ್ತಿದ್ಯಾ? ಅದು ಇದ್ರಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲ ಸರಿಯಾಗಿ ಹಾಕಿದಾರ ಅಂತ ಟೇಸ್ಟಿಂಗ್ ಮಾಡ್ತಿದ್ದೆ. ಓ, ಈ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಉಪ್ಪು ಖಾರ ನೋಡ್ತಿದ್ಯಾ? ಬಾ, ನಾನು ತಿಂಡಿ ಮಾಡ್ತೀವಿ, ಉಪ್ಪು ಖಾರ ಹೆಂಗಿದೆ ಅಂತ ಅದ್ರಲ್ಲಿ ನೋಡುವಂತೆ. ನಂಗೂ ಅದೇ ಬೇಕಿತ್ತು. ಗುರುವೆ, ಒಂದ್ ನಿಮಿಷ ಬಂದೆ. ಮತ್ತೇನೆ ಶಿಷ್ಯ? ಬಂದೆ. ಅಪ್ಪ ನಂಜನಗೂಡು ನಂಜುಂಡೇಶ್ವರ, ಅಣ್ಣ ಅವನ್ಗೆ ಅಂತ ಏನು ಇಟ್ಕೊಳ್ದೆ ಇರೋ 4 ಜನ ತಂಗಿರ್ ಜೀವನನ ನ್ಯಾರ ಮಾಡಕ್ಕೆ ಹೋರಾಡ್ತವನೆ. ಮನೆ ನಡೆಸೋ ಯಜಮಾನ ಅವನು. ಅವನ ಜೀವನಕ್ಕೆ ಏನೂ ಆಗ್ಬಾರ್ದು. ನನ್ನ ಫೈನಾನ್ಸ್ ಮಿನಿಸ್ಟ್ರು ಅಂತಾನೆ. ಹಾಗಿದ್ಮ್ಯಾಕೆ ಎಲ್ರೂ ಸಮಾನವಾಗಿ ಇಡ್ಬೇಕಲ್ವಾ? ಅಣ್ಣ ಇವತ್ತಿನ ಉಳಿತಾಯ ದುಡ್ಡನ್ನ ನಮ್ಮ ಹೆಸರಲ್ಲಿರೋ ಉಂಡಿಗೆ ಹಾಕವನೆ, ಆದ್ರೆ ಅವನ ಹೆಸರಲ್ಲಿರೋ ಉಂಡಿನೇ ಖಾಲಿ ಮಾಡ್ಕೊಂಡವನೆ. ಅವನ ಜೀವನನೂ ಖಾಲಿ ಆಗ್ಬಾರ್ದಲ್ವಾ? ಅದಕ್ಕೆ ಇವತ್ತಿನ ಲೆಕ್ಕನ ನಾನು ಹಾಕ್ತೀವ್ನಿ. ಇದು 8 ವರ್ಷದಿಂದ ನನ್ನ ಮತ್ತೆ ನಿನ್ನ ಮಧ್ಯೆ ನಡೀತಿರೋ ವ್ಯವಹಾರ. ಅದಕ್ಕೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗುಂಡಮ್ಮನ ಒಳ ಕಳಿಸ್ಬಿಟ್ಟು ಬಂದೆ. ಟೈಮ್ ಹಾಕಳವ, ನಮ್ಮ ಅಣ್ಣಯ್ಯನ ಸಂದಾಗಿಟ್ಟಿರೋ. ಇವತ್ತಿನ ಲೆಕ್ಕ ಆಯ್ತು. ರಾಣಿ ಅಂದ್ಮೇಕೆ ಲೆಕ್ಕ ಪಕ್ಕ ತಾನೆ. ರಾಣಿ, ಏನೋ ಮಾಡ್ತಾ ಇದೀಯ ಇಲ್ಲಿ? ಪಾರು ಬಂದೋಳೆ ಗಮನಿಸ್ಕೊಳ್ಳೋದಲ್ವಾ? ಆಮೇಲೆ ಟೇಲರ್ ಅಣ್ಣನ ಹತ್ರ ಹೋಗ್ಬೇಕು ಅಂತ ಬೇರೆ ಹೇಳ್ತಿದ್ರಿ. ಟೇಮ್ ಹಾಕಿಲ್ವಾ? ಅದು ಅದು ಏನವ, ಮನೆ ಖರ್ಚು ಕಾಸು ಕಮ್ಮಿ ಆಗಿದ್ರೆ ನನ್ ತವನೇ ಕೇಳೋದಲ್ವಾ? ಅಯ್ಯೋ, ಅದಕ್ಕಲ್ಲ ಅಣ್ಣ, ನಾನು ದ್ಯಾವ್ರ ತವ ಏನೋ ಬೇಡ್ಕತ್ತಿದ್ದೆ. ಓಹೋ ಹೋ ಹೋ ಹೋ, ದ್ಯಾವ್ರ ಹತ್ರ ಏನ್ ಬೇಡ್ಕೋತವ್ರೆ ನಮ್ ಫೈನಾನ್ಸ್ ಮಿನಿಸ್ಟ್ರು? ಅದು ನಂದು ಮತ್ತೆ ದ್ಯಾವ್ರ ಮಧ್ಯೆ ಇರೋ ಗುಟ್ಟು. ಗುಟ್ಟ? ನಂಗೆ ಹೇಳಕ್ಕಿಲ್ವೇನವ? ನಮ್ಮನ್ ಕಾಯೋದ್ಯಾವ್ರು ನೀನು, ನಿನ್ನನ್ ಕಾಯೋದ್ಯಾವ್ರು ಇವ್ರು. ನಾನು ಹೇಳಕ್ಕಿಲ್ಲ, ನಾನು ಕೇಳ್ಕೊಂಡಿ ಅಂತಾನೆ. ಅದು ಈಡೇರ್ನಾಕೆ ನಿಂಗೆ ಗೊತ್ತಾಯ್ತದೆ. ಸರಿ ಅಣ್ಣ, ಪಾರುಗೆ ತಿಂಡಿ ಮಾಡ್ತಿದ್ದೀನಿ, ತಕೊಂಬರ್ತೀನಿ. ಮಕ್ಕಳವ, ಕಾಪಾಡು ತಾಯಿ, ಕಾಪಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.